November 1957 USA ದ ವಿಸ್ಕಾನ್ಸಿನ್ ಸ್ಟೇಟ್ ನಲ್ಲಿರುವಂತಹ ಒಂದು ಸ್ಮಾಲ್ ಟೌನ್ ಪ್ಲೇನ್ ಫೀಲ್ಡ್ ನ ಮಧ್ಯದಲ್ಲಿ ಒಂದು ಹಾರ್ಡ್ವೇರ್ ಶಾಪ್ ಇತ್ತು ಅಂಡ್ ಅದ್ರ ಓನರ್ ಬರ್ನಿಸ್ ವಾರ್ಡನ್ ಅನ್ನುವಂತಹ ಒಬ್ಬ ವಯಸ್ಸಾದ ಮಹಿಳೆ ಆಗಿದ್ರು. ಈ ಹಳ್ಳಿನಲ್ಲಿ ಯಾರಿಗಾದ್ರೂ ಏನಾದ್ರೂ ಬೇಕಾದ್ರೆ ಇದೇ ಶಾಪ್ ಗೆ ಬರ್ತಾ ಇದ್ರು. ಸೊ ಅದರಿಂದಾಗಿ ಹಳ್ಳಿನಲ್ಲಿದ್ದಂತಹ ಬಹುತೇಕ ಜನರಿಗೆ ಈ ಬಾರ್ನಿಸ್ ತುಂಬಾನೇ ಪರಿಚಯ ಆಗಿದ್ದವರು. ಅಂಡ್ ಅವ್ರ ಮಗ ಫ್ರಾಂಕ್ ವಾರ್ಡನ್ ಪ್ಲೇನ್ ಫೀಲ್ಡ್ ಟೌನ್ ನ ಡೆಪ್ಯೂಟಿ ಶರೀಫ್ ಆಗಿದ್ದ. ಅಂದ್ರೆ ಇಟ್ಸ್ ಕೈಂಡ್ ಆಫ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅನ್ಕೊಳ್ಳಿ. ನವೆಂಬರ್ 16 ಈವ್ನಿಂಗ್ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಈ ಫ್ರಾಂಕ್ ಆ ಹಾರ್ಡ್ವೇರ್ ಶಾಪಿಗೆ ಬಂದಾಗ ಅವನಿಗೊಂದು ಅನ್ಯೂಶುವಲ್ ಘಟನೆ ನೋಡಕ್ ಸಿಗುತ್ತೆ. ಶಾಪ್ ನ ಡೋರ್ ಮೇಲೆ ಕ್ಲೋಸ್ ಬೋರ್ಡ್ ಹಾಕಲಾಗಿತ್ತು. ಅದು ನೋಡಿ ಅವನಿಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಈ ಟೈಮ್ಗೆ ಆಕ್ಚುಲಿ ಆ ಶಾಪ್ ಕ್ಲೋಸ್ ಆಗಿರಲ್ಲ. ಇವನ್ ಡೋರ್ ಲಾಕ್ ಆಗದೆ ಇರೋದ್ರಿಂದಾಗಿ ಆತ ಅನ್ಕೋತಾನೆ ಒಳಗಡೆ ಅಮ್ಮ ಏನಾದ್ರೂ ಕೆಲಸ ಮಾಡ್ತಿರ್ಬೋದು ಅಂತ ಹೇಳಿ ಡೋರ್ ಓಪನ್ ಮಾಡಿ ಒಳಗಡೆ ಹೋದಾಗ ಆತನಿಗೆ ಎದೆ ಒಡೆಯುವಂತ ದೃಶ್ಯ ಕಾದಿತ್ತು. ಆ ಶಾಪ್ ನ ಫ್ಲೋರ್ ಮೇಲೆ ಈಗ ತಾನೇ ಚೆಲ್ಲಿರುವಂತಹ ರಕ್ತದ ಹನಿಗಳು ಹರಡಿದ್ವು. ಅದರೊಟ್ಟಿಗೆ ಶಾಪ್ ನ ರ್ಯಾಕ್ ನಲ್ಲಿ ಇದ್ದಂತಹ ಗನ್ ಗಳಲ್ಲಿ ಒಂದು 22 ಕ್ಯಾಲಿಬರ್ ನ ರೈಫಲ್ ಕಾಣಿಸ್ತಾ ಇರ್ಲಿಲ್ಲ. ಅಂಡ್ ಆ ಶಾಪ್ ನ ಹಿಂದಿನ ಬಾಗಿಲ್ ಕಡೆಗೆ ಹೋದಾಗ ಗೊತ್ತಾಗುತ್ತೆ ಯಾರೋ ಒಬ್ಬರನ್ನ ಎಳ್ಕೊಂಡು ಹೋಗಿರುವಂತಹ ಗುರುತು ನೀಟಾಗಿ ಕಾಣಿಸ್ತಾ ಇತ್ತು. ಈ ಎಲ್ಲಾ ವಿಚಾರಗಳು ಶಾಪ್ ಒಳಗಡೆ ಏನೋ ಸೀರಿಯಸ್ ಆಗಿ ನಡೆದಿದೆ ಅನ್ನೋದನ್ನ ತೋರಿಸ್ತಾ ಇತ್ತು. ಈ ಘಟನೆ ನೋಡಿ ಶಾಕ್ ಆದಂತಹ ಫ್ರಾಂಕ್ ತಕ್ಷಣ ಲೋಕಲ್ ಪೊಲೀಸ್ ಆದಂತಹ ಆರ್ಥುರೋ ಶೈಲೆಗೆ ಕಾಲ್ ಮಾಡಿ ಅಲ್ಲಾಗಿರುವಂತಹ ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತಾರೆ. ಪ್ಲೇನ್ ಫೀಲ್ಡ್ ತುಂಬಾನೇ ಸ್ಮಾಲ್ ಟೌನ್ ಆಗಿತ್ತು. ಇಲ್ಲಿ ಜಸ್ಟ್ 700 ಜನ ಮಾತ್ರ ವಾಸ ಆಗಿದ್ದು, ಹಾಗಾಗಿ ಕ್ರೈಮ್ ರೇಟ್ ಕೂಡ ತುಂಬಾ ಕಡಿಮೆ ಇತ್ತು. ಸೊ ಆದ್ರಿಂದಾಗಿ ಈ ಘಟನೆ ಇಡೀ ಊರಿನ ಜನರಿಗೆ ಒಂದು ದೊಡ್ಡ ಭಯನ ಸೃಷ್ಟಿ ಮಾಡುತ್ತೆ. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಕೇಸ್ ಡೆಪ್ಯೂಟಿ ಶರೀಫ್ ಆದಂತಹ ಫ್ರಾಂಕ್ ವಾರ್ಡನ್ ಅವರ ತಾಯಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದಾಗಿ ಇನ್ವೆಸ್ಟಿಗೇಷನ್ ಇನ್ನೂ ಸೀರಿಯಸ್ ಆಗುತ್ತೆ. ಶರೀಫ್ ಆರ್ಥುರೋ ಶೈಲೆ ತಕ್ಷಣ ಶಾಪಿಗೆ ಬಂದು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಥ್ಯಾಂಕ್ಫುಲಿ ಈ ಶಾಪ್ ಒಳಗಡೆ ಒಂದು ರಿಜಿಸ್ಟರ್ ಬುಕ್ ಇತ್ತು. ಅದ್ರೊಳಗಡೆ ಬಂದಿರುವಂತಹ ಕಸ್ಟಮರ್ ಏನೇ ಪರ್ಚೇಸ್ ಮಾಡಿದ್ರು ಕೂಡ ಬರ್ದಿಡ್ಲಾಗ್ತಿತ್ತು. ಇನ್ವೆಸ್ಟಿಗೇಷನ್ ಆಫೀಸರ್ ಯಾವಾಗ ಆ ರಿಜಿಸ್ಟರ್ ಬುಕ್ ನ ತಗೊಂಡು ನೋಡ್ತಾರೆ, ಲಾಸ್ಟ್ ಅಲ್ಲಿ ಒಂದು ಹೆಸರು ಕಾಣುತ್ತೆ, ಎಡ್ ಗೇನ್. ಆ ಊರಿನ ಜನರ ದೃಷ್ಟಿಯಲ್ಲಿ ಈ ಎಡ್ ಗೇನ್ ಒಂದು ತರನಾದಂತಹ ವಿಚಿತ್ರ ವ್ಯಕ್ತಿ ಆಗಿದ್ದ. ಅವನು ತುಂಬಾ ಕಡಿಮೆ ಮಾತಾಡ್ತಾ ಇದ್ದ, ಮತ್ತೆ ಹೆಚ್ಚಿಗೆ ಟೈಮ್ ಅವನ ಒಳಗಡೆನೆ ಮುಳುಗೋಗಿರೋ ತರ ಎಲ್ರಿಗೂ ಕಾಣಿಸ್ತಾ ಇದ್ದ. ಅಂಡ್ ಅವನು ಆ ಟೌನ್ ಇಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಐಸೋಲೇಟೆಡ್ ಫಾರ್ಮ್ ಹೌಸ್ ನಲ್ಲಿ ವಾಸವಾಗಿದ್ದ. ಊರಿನ ಜನರಿಗೆ ಆತನ ಬಗ್ಗೆ ಕೇಳಿದಾಗ ಹೇಳ್ತಾರೆ, ಆತ ತುಂಬಾ ಸಂದು ವ್ಯಕ್ತಿ, ಯಾರಿಗೂ ಕೂಡ ತೊಂದರೆ ಕೊಡಂತವನಲ್ಲ, ಅವನ್ ಪಾಡಿಗೆ ಅವನು ಜೀವನ ಮಾಡುವಂತಹ ವ್ಯಕ್ತಿ ಅಂತ ಹೇಳಿ. ಆದ್ರೆ ಫ್ರಾಂಕ್ ಮತ್ತೆ ಶರೀಫ್ ಆರ್ಥುರ್ ಅವರು ಯೋಚನೆ ಮಾಡ್ತಾರೆ, ಈ ಶಾಪಿಗೆ ಬಂದಿರುವಂತಹ ಲಾಸ್ಟ್ ವ್ಯಕ್ತಿ ಆತನೇ ಆಗಿರೋದ್ರಿಂದಾಗಿ ಇಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಆತನಿಗೆ ಏನಾದ್ರೂ ಮಾಹಿತಿ ಇರ್ಬೋದಾ ಅಂತ ಹೇಳಿ. ಈ ಕಾರಣದಿಂದಾಗಿ ಎಡ್ಗೇನ್ ಮನೆಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಶರೀಫ್ ಆರ್ಥುರ್ ಶ್ಲೇ ಮತ್ತೆ ಈ ಫ್ರಾಂಕ್ ವಾರ್ಡನ್ ಎಡ್ಗೇನ್ ನ ಮನೆ ಹತ್ರ ಬಂದಾಗ ಆಲ್ರೆಡಿ ಕತ್ಲಾಗಿತ್ತು. ಅಂಡ್ ಇದೊಂದು ಸಿಟಿಯಿಂದ ಹೊರಗಡೆ ಇದ್ದಂತಹ ನಿರ್ಜಲ ಪ್ರದೇಶ ಆಗಿರೋದ್ರಿಂದಾಗಿ ಒಂದು ತರನಾದಂತಹ ನಿಶಬ್ದನೆ ಕೂಡಿತ್ತು ಅಂತಾನೆ ಹೇಳ್ಬೋದು. ಎಡ್ಗೇನ್ ಆ ಮನೆಯಲ್ಲಿ ಇರ್ಲಿಲ್ಲ, ಬಟ್ ಡೋರ್ ಓಪನ್ ಆಗಿರುತ್ತೆ. ಬಟ್ ಸ್ಟಿಲ್ ಇವರು ಹೊರಗಡೆಯಿಂದ ಆತನನ್ನ ಹಲವು ಬಾರಿ ಕೂಗ್ಲಿಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವಾಗ ಎಡ್ಗೇನ್ ಒಳಗಡೆ ಇಲ್ಲ ಅನ್ಸುತ್ತೋ ಇವರು ಒಳಗಡೆಗೆ ಎಂಟರ್ ಆಗ್ತಾರೆ. ನೋಡಿ ಆ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ದುರ್ವಾಸನೆ ಬರ್ತಾ ಇತ್ತು ಅಂದ್ರೆ ಆರ್ಥುರ್ ಶಾಲೆ ಅವರು ಹೊರಗಡೆ ಬಂದು ವಾಮಿಟ್ ಮಾಡ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ತಮ್ಮನ್ನ ತಾವು ಸುಧಾರಿಸಿಕೊಂಡು ಮತ್ತೆ ಆ ಮನೆ ಒಳಗಡೆ ಹೋದಂತ ಅವ್ರಿಗೆ ಕಂಡಂತಹ ದೃಶ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಹುಚ್ಚನಾಗಿಸ್ಲಿಕ್ಕೆ ಏನೇನೆಲ್ಲ ಬೇಕು ಅಷ್ಟು ಆ ಮನೆ ಒಳಗಡೆ ಅವ್ರಿಗೆ ಕಂಡು ಬರುತ್ತೆ. ಆ ಕತ್ಲಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಒಳಗಡೆ ಹೋಗ್ತಿದ್ದಂತ ಅವ್ರಿಗೆ ಮೊದಲು ಕಂಡಿದ್ದು ಒಬ್ಬ ಮನುಷ್ಯನ ಬುರುಡೆ ಅಂಡ್ ಅದ್ರೊಟ್ಟಿಗೆ ಒಂದು ದೇಹದ ಮೂಳೆಗಳು. ನೋಡಿ ಇದು ಯಾವ್ದು ನಾರ್ಮಲ್ ಆಗಿ ಬಿದ್ದಿರೋ ತರ ಇರ್ಲಿಲ್ಲ. ಅವುಗಳೆಲ್ಲವನ್ನು ಬಳಸ್ಕೊಂಡು ಅಲ್ಲಿ ದಿನನಿತ್ಯದ ಜೀವನಕ್ಕೆ ಉಪಯೋಗಿಸ್ತಿರುವಂತಹ ವಸ್ತುಗಳನ್ನಾಗಿ ಮಾರ್ಪಡಿಸಲಾಗಿತ್ತು. ಇದೆಲ್ಲ ನೋಡಿನೂ ಕೂಡ ಅವ್ರು ಅಲ್ಲಿಗೆ ನಿಂತ್ಕೊಳ್ಳಲ್ಲ. ನೆಕ್ಸ್ಟ್ ಆ ಮನೆಯ ಒಳಗಡೆ ಹೋಗ್ತಾರೆ. ಬಟ್ ನೆಕ್ಸ್ಟ್ ನೋಡುವಂತಹ ದೃಶ್ಯ ಅವ್ರನ್ನ ಪಾತಾಳಕ್ಕೆ ಕುಸಿಯೋ ತರ ಮಾಡುತ್ತೆ. ಆ ಮನೆಯಲ್ಲಿ ಇದ್ದಂತಹ ಮೋಸ್ಟ್ ಆಫ್ ದ ಐಟಮ್ಗಳು ಮನುಷ್ಯನ ಸ್ಕೆಲಿಟನ್ ನಿಂದ ಮಾಡಲಾಗಿತ್ತು. ಮನೆ ಒಳಗಡೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗುತ್ತೆ ಒಳಗಡೆ ಇರುವಂತಹ ಮನೆಯ ಡೆಕೋರೇಷನ್ ಐಟಮ್ ಗಳನ್ನ ಯಾವುದೇ ಕಟ್ಟಿಗೆ ಅಥವಾ ಬಟ್ಟೆಯಿಂದ ಮಾಡಿರ್ಲಿಲ್ಲ, ಮನುಷ್ಯನ ಚರ್ಮ ಮತ್ತೆ ಆತನ ಮೂಳೆಗಳಿಂದ ಮಾಡಲಾಗಿತ್ತು. ವಾಲ್ಸ್ ಮೇಲೆ ಇದ್ದಂತಹ ವಸ್ತುಗಳಾಗಿರ್ಬೋದು, ಕಬೋರ್ಡ್ ಒಳಗಡೆ ಇದ್ದಂತಹ ವಸ್ತುಗಳಾಗಿರ್ಬೋದು, ಅಥವಾ ರೂಮ್ ಮೂಲೆಗಳಲ್ಲಿ ಇಟ್ಟಂತಹ ವಸ್ತುಗಳೇ ಆಗ್ಬೋದು, ಎಲ್ಲದೂ ಕೂಡ ಮಾನವನ ದೇಹದಿಂದಾನೇ ಕ್ರಿಯೇಟ್ ಮಾಡಿದಂತಹ ವಸ್ತುಗಳಾಗಿತ್ತು. ನೆಕ್ಸ್ಟ್ ಎಡ್ಗೇನ್ ನ ಬೆಡ್ರೂಮ್ ಹೋಗಿ ನೋಡ್ತಾರೆ. ಆತನ ಬೆಡ್ ನ 4 ಕಡೆನೂ ತಲೆ ಬುರುಡೆಗಳನ್ನ ಇಡಲಾಗಿತ್ತು. ಶರೀಫ್ ಆರ್ಥುರ್ ಶ್ಲೇ ಆ ಬುರುಡೆನ ಹತ್ರ ಹೋಗಿ ನೋಡಿದಾಗ ಗೊತ್ತಾಗತ್ತೆ ಅದು ಬೇರೆ ಯಾರದ್ದೋ ಆಗಿರ್ಲಿಲ್ಲ. 1954ರಲ್ಲಿ ಮಿಸ್ ಆಗಿದ್ದ ಮ್ಯಾರಿ ಹೋಗನ್ ಅನ್ನುವಂತ ಒಬ್ಬ ಮಹಿಳೆದಾಗಿತ್ತು. ಇಷ್ಟೊತ್ತು ಇವ್ರು ನೋಡಿದಂತಹ ದೃಶ್ಯಗಳು ಇವ್ರಿಗೆ ಉಸಿರಾಡೋದನ್ನೇ ಕಷ್ಟ ಆಗೋ ತರ ಮಾಡಿದ್ರೆ, ಇನ್ನು ನೆಕ್ಸ್ಟ್ ಇವರು ಕಿಚನ್ಗೆ ಹೋಗ್ತಾರೆ. ಅಲ್ಲಿಯ ದೃಶ್ಯ ಇದಕ್ಕಿಂತನೂ ಭಯಾನಕವಾಗಿತ್ತು. ಅಲ್ಲಿಯ ಸ್ಟವ್ ಮೇಲೆ ಮಾನವನ ದೇಹದ ಭಾಗಗಳು ಕುದಿತಾ ಇದ್ರೆ, ಇನ್ನೊಂದು ಕಡೆಗೆ ಫ್ರಿಡ್ಜ್ ನಲ್ಲಿ 9 ಜನ ಮಹಿಳೆಯರ ಪ್ರೈವೇಟ್ ಪಾರ್ಟ್ ಗಳನ್ನ ಸ್ಟೋರ್ ಮಾಡಿ ಇಡ್ಲಾಗಿತ್ತು. ನೋಡಿ ಎಡ್ಗೇನ್ ನ ಮನೆಯಲ್ಲಿ
ಪೊಲೀಸರಿಗೆ ಒಂದು ಕಂಪ್ಲೀಟ್ ಸೂಟ್ ಸಿಗುತ್ತೆ. ಬೇರೆ ಬೇರೆ ಮಹಿಳೆಯರ ದೇಹದ ಚರ್ಮವನ್ನ ತೆಗೆದು ಆ ಒಂದು ಸೂಟ್ ನ ಕ್ರಿಯೇಟ್ ಮಾಡಲಾಗಿತ್ತು. ಅಂಡ್ ಇದ್ರ ಉದ್ದೇಶ ಒಂದು ಹೆಣ್ಣಿನ ರೂಪವನ್ನ ತಾಳ್ಬೇಕು ಅನ್ನೋದಾಗಿತ್ತು. ಅದನ್ನೆಲ್ಲ ನೋಡ್ತಿದ್ದಂತಹ ಪೊಲೀಸರಿಗೆ ಅನಿಸ್ತಾ ಇತ್ತು, ನಾವು ಯಾವ್ದಾದ್ರು ನರಕದಲ್ಲಿ ಬಂದು ನಿಂತ್ಕೊಂಡಿದೀವ ಅಂತ ಹೇಳಿ. ಆದ್ರೆ ಈ ಎಲ್ಲಾ ವಸ್ತುಗಳಿಗೂ ಆ ಎಡ್ಗನ್ಗೂ ಏನ್ ಸಂಬಂಧ? ಊರವರೆಲ್ಲ ಅನ್ಕೋತಾ ಇದ್ರು ಎಡ್ಗೇನ್ ಒಬ್ಬ ಬುದ್ಧಿಮಂದ ವ್ಯಕ್ತಿ ಅಂಡ್ ತುಂಬಾ ಶಾಂತ ಸ್ವಭಾವದ ವ್ಯಕ್ತಿ ಅಂತ ಹೇಳಿ. ಸೊ ಆ ತರದ ವ್ಯಕ್ತಿ ಈ ತರದ ದೇಹಗಳನ್ನ ಮನೆ ಒಳಗಡೆ ಇಟ್ಕೊಳ್ಳಂತಹ ಕಾರಣ ಏನಿತ್ತು? ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಡೆಪ್ಯೂಟಿ ಶರೀಫ್ ಫ್ರಾಂಕ್ ವಾರ್ಡನ್ ಅವರ ತಾಯಿ ಬೆರ್ನಿಕ್ ವಾರ್ಡನ್ ಕಾಣಿಸದೇ ಇರೋದಕ್ಕೂ ಅಂಡ್ ಈತ ಅವರ ಶಾಪ್ ನಲ್ಲಿ ಲಾಸ್ಟ್ ಅಲ್ಲಿ ಕಂಡಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅವ್ರು ಕಾಣದೇ ಇರೋದು ಜಸ್ಟ್ ಒಂದು ಕೋ ಇನ್ಸಿಡೆನ್ಸ್ ಅಥವಾ ಇಲ್ಲಿರುವಂತಹ ಭಯಾನಕ ಘಟನೆಗೂ ಮತ್ತೆ ಅವ್ರಿಗೂ ಏನಾದ್ರೂ ಲಿಂಕ್ ಇದೆನಾ? ಸೊ ನೀವು ಇಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗ್ತಿದೀವಿ ಬುಚ್ಚರ್ ಆಫ್ ದಿ ಪ್ಲೇನ್ ಫೀಲ್ಡ್ ಅಂತಾನೆ ಕರ್ಸ್ಕೊಂತಿದ್ದಂತಹ ಅಮೆರಿಕದ ಸೈಕೋಪಾತ್ ಸೀರಿಯಲ್ ಕಿಲ್ಲರ್ ಎಡ್ ಗೇನ್ ಬಗ್ಗೆ. ವೆಲ್ಕಮ್ ಬ್ಯಾಕ್. ಈ ಎಡ್ಗಿನ್ ನ ಫುಲ್ ಹೆಸರು ಎಡ್ವರ್ಡ್ ಥಿಯೋಡೋರ್ ಗೇನ್ ಆಗಿತ್ತು. ಈತ ಆಗಸ್ಟ್ 27, 1906 ನಲ್ಲಿ ವಿಸ್ಕಾನ್ಸಿನ್ ಸ್ಟೇಟ್ ನ ಲಾ ಕ್ರಾಸ್ ಅನ್ನುವಂತ ಒಂದು ಊರಿನಲ್ಲಿ ಹುಟ್ಟುತ್ತಾನೆ. ಅವ್ರ ಕುಟುಂಬದಲ್ಲಿ ಅವರ ತಂದೆ ಜಾರ್ಜ್ ಗೇನ್ ಮತ್ತೆ ಅವರ ತಾಯಿ ಅಗಸ್ತ್ಯಾ ಗೇನ್ ಮತ್ತೆ ಅವರ ಅಣ್ಣ ಆದಂತಹ ಹ್ಯಾನ್ರಿ ಜಾರ್ಜ್ ಗೇನ್ ಅವರು ಇದ್ರು. ನೋಡಿ, ಎಡ್ಗಿನ್ ನ ಬಾಲ್ಯದ ಜೀವನ ಒಂದು ಕೆಟ್ಟ ಕನಸಿನ ತರ ಇತ್ತು ಅಂತಾನೆ ಹೇಳ್ಬೋದು. ಅವ್ರ ಅಪ್ಪ ಏನ್ ಅಷ್ಟು ಒಳ್ಳೆ ವ್ಯಕ್ತಿ ಆಗಿರ್ಲಿಲ್ಲ, ತುಂಬಾನೇ ಡ್ರಿಂಕ್ಸ್ ಮಾಡ್ತಾ ಇದ್ರು. ಎಷ್ಟೋ ಸಾರಿ ಅವರ ತಾಯಿ ಮತ್ತೆ ಆ ಮಕ್ಕಳನ್ನು ಕೂಡ ಹೊಡಿತಾ ಇದ್ರು. ಬಟ್ ಒಂದ್ ಕಡೆಗೆ ಇವರ ತಾಯಿ ತುಂಬಾ ಧಾರ್ಮಿಕವಾಗಿ ಮತ್ತೆ ಕ್ರಿಶ್ಚಿಯನ್ ಧರ್ಮವನ್ನ ಅವರು ತುಂಬಾನೇ ಕಟ್ಟರಾಗಿ ಫಾಲೋ ಮಾಡ್ತಾ ಇದ್ರು. ಇವನ್ ಗಂಡ ಇಷ್ಟೊಂದು ಕುಡಿದು ಹೊಡಿತಾ ಇದ್ರು ಕೂಡ ಯಾವತ್ತೂ ಕೂಡ ಗಂಡನನ್ನ ಬಿಡದೆ ಇರೋದಕ್ಕೆ ಕಾರಣ ಇವ್ರಿಗೆ ಆ ಕ್ರಿಶ್ಚಿಯಾನಿಟಿ ಬಗ್ಗೆ ಇದ್ದಂತಹ ಕಟ್ಟರ್ ಪಂಥೀಯ ಥಾಟ್ಗಳು. ಜಾರ್ಜ್ ಗೇನ್ ಅವರೊಟ್ಟಿಗೆ ಮದುವೆ ಆಗಿರೋದನ್ನ ಅಗಸ್ತ್ಯ ಗೇನ್ ಅವರು ಅವರ ಜೀವನದ ಒಂದು ದೊಡ್ಡ ತಪ್ಪು ಅಂತಾನೆ ಅನ್ಕೊಂಡಿದ್ರು. ಹಾಗಾಗಿ ಅವರನ್ನ ತುಂಬಾನೇ ದ್ವೇಷ ಮಾಡ್ತಿದ್ರು. ಸೊ ಅವರೊಳಗೆ ಮನಸ್ಸಲ್ಲೇನೆ ಅವ್ರಿಗೆ ಎಲ್ಲಾ ಗಂಡಸರ ವಿರುದ್ಧವಾಗಿ ಒಂದು ತರದ ಜಿಗುಪ್ಸೆ ಹುಟ್ಕೊಳ್ಳುತ್ತೆ. ಈ ದ್ವೇಷ ಅವ್ರಿಗೆ ಎಷ್ಟರ ಮಟ್ಟಿಗೆ ತಲೆನಲ್ಲಿ ತುಂಬಿಕೊಂಡಿತ್ತು ಅಂದ್ರೆ ಅವ್ರು 2ನೇ ಸಾರಿ ಪ್ರೆಗ್ನೆಂಟ್ ಆಗಿದ್ದಾಗ ಅವ್ರು ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ, ನನಗೆ ಯಾವುದೇ ಕಾರಣಕ್ಕೂ ಗಂಡು ಮಗು ಆಗಬಾರ್ದು ಅಂತ ಹೇಳಿ. ಬಟ್ ಯಾವಾಗ ಇವ್ರಿಗೆ ಹ್ಯಾನ್ರಿ ಆದ್ಮೇಲೆ 2ನೇ ಮಗುವಾಗಿ ಎಡ್ಗೇನ್ ಹುಟ್ಕೋತಾನೋ ಅವತ್ತು ಕೂಡ ಇವ್ರು ಅನ್ಕೋತಾರೆ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಗೊತ್ತಿಲ್ಲ, ಸೊ ಅದಕ್ಕೆ ಕರ್ಮವಾಗಿ ಈ ಜನ್ಮದಲ್ಲಿ ನನಗೆ ಹೆಣ್ಣು ಮಗು ಆಗ್ತಿಲ್ಲ ಅಂತ ಹೇಳಿ. ನೋಡಿ, ಜಗತ್ತಲ್ಲಿ ತಾಯಿನೇ ತನ್ನ ಮಗನನ್ನ ಹೇಟ್ ಮಾಡುವಂತಹ ಸಿಚುವೇಶನ್ ನಾನಂತೂ ಎಲ್ಲೂ ಕೇಳಿಲ್ಲ. ಬಟ್ ಎಡ್ಗೇನ್ ಆತ ಹುಟ್ಟದಾಗಿಂದನೂ ಕೂಡ ಆತನ ತಾಯಿ ಆತನನ್ನ ತುಂಬಾನೇ ವಿರೋಧ ಮಾಡ್ತಾ ಇದ್ರು. ಸಣ್ಣ ಸಣ್ಣ ತಪ್ಪುಗಳಿಗೂ ಬಯಸ್ಕೋತಾ ಇದ್ದ ಮತ್ತೆ ಆತ ಅವ್ರ ಹತ್ರ ಹೊಡಿಸ್ಕೋತಾ ಇದ್ದ. ಅಗಸ್ತ್ಯಾ ಗೇನ್ ಅವ್ರಿಗೆ ಒಂದು ತೆರನಾದಂತಹ ಭಯ ಅವ್ರಿಗೆ ಕಾಡ್ತಾ ಇತ್ತು, ಈ ಊರಿನಲ್ಲಿ ಎಲ್ಲಿ ಹೋದ್ರು ನಮ್ಗೆ ಕೆಟ್ಟ ಟೈಮ್ ಅನ್ನೋದು ಹಿಂಬಾಲಿಸ್ಕೊಂಡು ಬರ್ತಿದೆ ಅಂತ ಹೇಳಿ. ಇವ್ರೇನು ಲಾ ಕ್ರಾಸ್ ಅಂತ ಹೇಳಿ ಊರಿನಲ್ಲಿ ವಾಸವಾಗಿದ್ರು, ಆ ಊರ್ ಬಗ್ಗೆನೂ ಕೂಡ ಇವ್ರಿಗೊಂದು ಕೆಟ್ಟ ಅಭಿಪ್ರಾಯ ಇತ್ತು. ಅವ್ರು ಅನ್ಕೋತಾ ಇದ್ರು ಇದೊಂದು ಸಿಂಕ್ ಹೋಲ್ ಆಫ್ ಫಿಲ್ತ್ ಅಂತ ಹೇಳಿ, ಅಂದ್ರೆ ಪಾಪ ಮತ್ತು ಗಲೀಜುಗಳಿಂದ ಕೂಡಿರುವಂತಹ ಒಂದು ಊರು ಅಂತ. ಸೊ ಈ ಊರಿನಲ್ಲಿರೋದ್ರಿಂದಾನೇ ನನಗೆ ನೆಮ್ಮದಿ ಇಲ್ಲ, ಇದರಿಂದಾಗಿ ನನ್ನ ಮಕ್ಕಳ ಜೀವನಕ್ಕೂ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಆ ಊರಿಂದ ಸ್ವಲ್ಪ ದೂರದಲ್ಲಿದ್ದಂತಹ ಪ್ಲೇನ್ ಫೀಲ್ಡ್ ಗೆ ಇವರು ಶಿಫ್ಟ್ ಆಗ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಪ್ಲೇನ್ ಫೀಲ್ಡ್ ನಲ್ಲಿ ಮೊದಲೇ ತುಂಬಾ ಜನ ಕಡಿಮೆ ಇದ್ರು. ಇವನ್ ಇವರು ಶಿಫ್ಟ್ ಆಗಿರೋದು ಕೂಡ ಒಂದು ಐಸೋಲೇಟೆಡ್ ಫಾರ್ಮ್ ಹೌಸ್ ಆಗಿತ್ತು. ಅಗಸ್ತ್ಯ ಗೇನ್ ಅವ್ರಿಗೆ ಅನಿಸ್ತಾ ಇತ್ತು, ನನ್ನ ಮಕ್ಕಳು ಊರಿನಲ್ಲಿರುವಂತಹ ಜನರ ಜೊತೆಗೆ ಏನಾದ್ರೂ ಕೂಡಿದ್ರೆ ಅವ್ರ ಜೊತೆಗೆ ಸೇರ್ಕೊಂಡು ಅವ್ರಿಗಿದ್ದಂತಹ ಪಾಪಗಳು ಇವ್ರಿಗೂ ಹತ್ಕೋತವೆ. ಸೊ ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಜನರಿಂದ ನನ್ನ ಮಕ್ಕಳನ್ನ ದೂರನೇ ಇಡಬೇಕು ಅಂತ ಹೇಳಿ. ನೋಡಿ, ಆ 2 ಮಕ್ಕಳಿಗೆ ಅವರ ತಾಯಿಯ ಧ್ವನಿ ಬಿಟ್ರೆ ಬೇರೆ ಯಾವ ಧ್ವನಿಗಳು ಕೂಡ ಅಲ್ಲಿ ಕೇಳ್ತಿರ್ಲಿಲ್ಲ. ಎಷ್ಟೋ ಹೊತ್ತು ಈ ತಾಯಿ ಅವ್ರನ್ನ ಕೂರಿಸ್ಕೊಂಡು ಬೈಬಲ್ ಹೇಳ್ತಾ ಇದ್ರು. ಅದರಲ್ಲೂ ಒಳ್ಳೆ ಮಾತುಗಳನ್ನ ಹೇಳ್ತಾ ಇರ್ಲಿಲ್ಲ, ಬರೀ ನರಕದ ಬಗ್ಗೆ, ಸಾವಿನ ಬಗ್ಗೆ, ಆತ್ಮಗಳ ಬಗ್ಗೆ, ಪಾಪದ ಬಗ್ಗೆ ಇವ್ರಿಗೆ ಹೇಳ್ಕೊಡ್ತಾ ಇದ್ರು. ಎಡ್ಗಿನ್ ನ ತಲೆನಲ್ಲಿ ಯಾವ ತರದ ವಿಷಬೀಜ ಇವರು ಬಿತ್ತಿದ್ರು ಅಂದ್ರೆ, ಹೊರಗಡೆ ಇರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಒಂದು ತರದ ಪ್ರಾಸ್ಟಿಟ್ಯೂಟ್ಸ್, ಈ ಮನೆಯಿಂದ ಹೊರಗಡೆ ಹೋಗೋದು ನರಕಕ್ಕೆ ಕಾಲಿಟ್ಟಂಗೆ ಅಂತ ಹೇಳಿ. ಈ ಎಲ್ಲಾ ಕಾರಣಗಳು ಎಡ್ಗಿನ್ ನ ಲೈಫ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತವೆ. ಯಾವ ಮಗು ಮಕ್ಕಳು ಒಟ್ಟಿಗೆ ಆಟ ಆಡ್ಕೊಂಡು ಬೆಳಿಬೇಕಾಗಿತ್ತೋ ಆ ಹುಡುಗ ಪ್ಲೇನ್ ಫೀಲ್ಡ್ ನ ಒಂದು ಫಾರ್ಮ್ ಹೌಸ್ ನಲ್ಲಿ ಒಬ್ಬನೇ ಐಸೋಲೇಟೆಡ್ ಆಗಿ ತನ್ನ ತಾಯಿಯ ಕಟ್ಟರ್ ಪಂಥೀಯ ಮಧ್ಯದಲ್ಲಿ ಸಿಕ್ಕಾಕೋತಾನೆ. ಅವ್ರ ತಾಯಿ ಎಡ್ಗಿನ್ ಯಾವುದೇ ಹುಡುಗಿ ಜೊತೆ ಮಾತಾಡಿದ್ರು ಕೂಡ ನರಕದಲ್ಲಿರುವಂತಹ ಬೆಂಕಿಯ ಹೆದರಿಕೆಯನ್ನ ಹೇಳಿ ಆತನನ್ನ ಒಂದು ರೂಮ್ ನಲ್ಲಿ ಗಂಟೆಗಳ ಗಟ್ಟಲೆ ಕೂಡ ಹಾಕ್ತಾ ಇದ್ರು. ಸೊ ಇದೆಲ್ಲದ್ರಿಂದನೂ ಎಡ್ಗಿನ್ ಗೆ ಹೊರಗೆ ಬರುವಂತಹ ಚಾನ್ಸ್ ಕೂಡ ಸಿಕ್ಕಿರ್ಲಿಲ್ಲ. ಆದ್ರೆ ಒಂದ್ ಕಡೆಗೆ ಇವರ ಅಣ್ಣ ಹ್ಯಾನ್ರಿ ಅವರ ತಾಯಿಯ ಮಾತುಗಳನ್ನ ಅಷ್ಟು ಸೀರಿಯಸ್ ಆಗಿ ತಗೋತಾನೆ ಇರ್ಲಿಲ್ಲ. ಆದ್ರೆ ಎಡ್ಗಿನ್ ಅವರ ತಾಯಿ ಹಾಕದಂತಹ
ಅನ್ನುವಂತಹ ಗೆರೆನ ದಾಟ್ತಾ ಇರ್ಲಿಲ್ಲ. ಈ ಎಡ್ಗಿನ್ ತನ್ನ ತಾಯಿನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಿದ್ದು ತನ್ನ ಸ್ಕೂಲ್ಗೋಸ್ಕರ ಮಾತ್ರ. ಇವನ್ ಸ್ಕೂಲ್ಗೆ ಹೋದಾಗ್ಲೂ ಕೂಡ ಯಾರ ಜೊತೆಗೂ ಈತ ಮಿಂಗಲ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈತನ ತಾಯಿ ಹೇಳಿರ್ತಾ ಇದ್ಲು ಹೊರಗಡೆ ಇರುವಂತವ್ರು ಎಲ್ಲರೂ ಕೂಡ ಪಾಪಿಗಳು ಅಂತ ಹೇಳಿ. ಅಂಡ್ ಆತ ಸ್ಕೂಲ್ ನಲ್ಲಿ ಒಬ್ಬನೇ ಕುತ್ಕೋತಾ ಇದ್ದ. ಮತ್ತೆ ಎಲ್ಲಾ ಮಕ್ಕಳಿಗಿಂತಾನು ಈತ ತುಂಬಾ ವಿಭಿನ್ನವಾಗಿದ್ದ. ಜೋರಾಗಿ ಒಂದೇ ಸರಿಗೆ ನಗ್ತಾ ಇದ್ದ, ಜೋರಾಗಿ ಒಂದೇ ಸರಿಗೆ ಅಳ್ತಾ ಇದ್ದ. ಸೊ ಇದೆಲ್ಲದನ್ನ ನೋಡಿ ಆತನೊಟ್ಟಿಗೆ ಇದ್ದಂತಹ ಮಕ್ಕಳು ಈತನ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ಅದನ್ನ ಸಹಿಸ್ಕೊಂಡು ಈತ ಮನೆಗ್ ಬಂದ ಮೇಲೂ ಕೂಡ ತನ್ನ ತಾಯಿನೂ ಈತನನ್ನ ಅಪಹಾಸ್ಯದಿಂದಲೇ ನೋಡ್ತಾ ಇದ್ದಿದ್ದು. ಅಂಡ್ ಅನ್ಫಾರ್ಚುನೇಟ್ಲಿ ಇದೆಲ್ಲ ಸಹಿಸ್ಕೊಳಕ್ ಆಗದಿರುವಂತ ಎಡ್ಗಿನ್ ತನ್ನ 8th ಸ್ಟ್ಯಾಂಡರ್ಡ್ ನಲ್ಲೇ ಸ್ಕೂಲ್ ನ ಡ್ರಾಪ್ ಔಟ್ ಮಾಡ್ತಾನೆ. ಇದಾದ್ಮೇಲೆ ವರ್ಷಗಳು ಕಳಿತನ ಹೋಯ್ತು. ಈ ಎಡ್ಗಿನ್ ಜೀವನ ಅವರ ಮನೆಗೆ ಮಾತ್ರ ಸೀಮಿತ ಆಗಿತ್ತು. 1940ರಲ್ಲಿ ಈತ 33 ವಯಸ್ಸಿನವನಿದ್ದಾಗ ಇವರ ತಂದೆ ಜಾರ್ಜ್ ಗೇನ್ ಏನು ಕುಡಿತಾ ಇದ್ರು, ತುಂಬಾ ಕುಡಿತದಿಂದ ಲಂಗ್ಸ್ ಕ್ಯಾನ್ಸರ್ ಆಗಿ ಅವ್ರು ಸಾವನ್ನಪ್ತಾರೆ. ಈ ಕಾರಣದಿಂದಾಗಿ ಈ ಮನೆಯ ಜವಾಬ್ದಾರಿ ಈ 2 ಜನ ಬ್ರದರ್ಸ್ ಮೇಲೆ ಬೀಳುತ್ತೆ. ಹಾಗಾಗಿ ತಮ್ಮ ಫಾರ್ಮ್ ಹೌಸ್ ನಲ್ಲೇ ಇದ್ದಂತಹ ಜಮೀನ್ ನಲ್ಲಿ ಫಾರ್ಮಿಂಗ್ ನ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಅದರೊಟ್ಟಿಗೆ ಇವರು ಪ್ಲೇನ್ ಫೀಲ್ಡ್ ನಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು. ಎಡ್ಗಿನ್ ಮನೆಯ ಕಿಟಕಿಗಳನ್ನ ಹಾಕೋದು, ಪೇಂಟಿಂಗ್ ಮಾಡೋದು, ಮತ್ತೆ ಬೇರೆ ಬೇರೆಯವರ ಫಾರ್ಮ್ ಹೌಸ್ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ. ಅಂಡ್ ಹ್ಯಾಂಡ್ರಿಗೇನ್ ಅವರ ತಾಯಿಯ ಮಾತುಗಳನ್ನ ಕೇಳ್ತಿದ್ದ, ಆದ್ರೆ ಯಾವತ್ತೂ ಕೂಡ ಅದನ್ನ ಅಷ್ಟೊಂದು ತಲೆಗೆ ತಗೋತಾ ಇರ್ಲಿಲ್ಲ. ಇವನ್ ಆತ ಹೊರಗಡೆ ಹೋಗಿ ಫ್ರೆಂಡ್ಸ್ ನು ಕೂಡ ಮಾಡ್ಕೊಂಡು ಅವ್ರ ಜೊತೆಗೆ ಓಡಾಡ್ತಾ ಇದ್ದ. ಇದ್ರೊಟ್ಟಿಗೆ ಪ್ಲೇನ್ ಫೀಲ್ಡ್ ನಲ್ಲಿ ಇದ್ದಂತಹ ಒಬ್ಬ ವಿಧವೆಗೆ 2 ಜನ ಮಕ್ಕಳಿರ್ತಾಳೆ, ಅವಳನ್ನ ಮದುವೆ ಆಗುವಂತಹ ಪ್ಲಾನ್ ನಲ್ಲಿದ್ದ. ಆದ್ರೆ 1944 ನಲ್ಲಿ ಹ್ಯಾಂಡ್ರಿಯ ಈ ಕನಸಾಗೆ ಉಳಿಯುತ್ತೆ. ಯಾಕಂದ್ರೆ ಹ್ಯಾಂಡ್ರಿ ಮತ್ತೆ ಎಡ್ಗಿನ್ 1944 ನಲ್ಲಿ ಅವರ ಜಮೀನ್ ನಲ್ಲಿದ್ದಂತಹ ಕಸಕ್ಕೆ ಬೆಂಕಿ ಹಾಕುವಂತಹ ಸಂದರ್ಭದಲ್ಲಿ ಹತ್ಕೊಂಡಿದ್ದಂತಹ ಬೆಂಕಿ ಅವರ ಕಂಟ್ರೋಲ್ ಮೀರ್ ಹೋಗುತ್ತೆ. ಇದರಲ್ಲಿ ಹ್ಯಾಂಡ್ರಿ ಅದನ್ನ ಕಂಟ್ರೋಲ್ ಮಾಡೋ ಪ್ರಯತ್ನದಲ್ಲಿ ಸಾವನ್ನಪ್ತಾರೆ. ಬಟ್ ಇದರಲ್ಲಿ ಒಂದ್ ಸಸ್ಪಿಷಿಯಸ್ ಥಿಂಗ್ ಏನಂದ್ರೆ ಆತನ ಸಾವನ್ನ ಉಸಿರು ಕಟ್ಟಿದೆ ಆತನಿಗೆ, ಹಾಗಾಗಿ ಆತ ಸತ್ತಿದ್ದಾನೆ ಅಂತ ಕ್ಲೋಸ್ ಮಾಡ್ಲಾಗತ್ತೆ. ಇವನ್ ಪೋಸ್ಟ್ ಮಾರ್ಟಮ್ ನಲ್ಲಿ ಆತನ ತಲೆಗೆ ಒಂದು ದೊಡ್ಡ ಗಾಯ ಆಗಿದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಬಟ್ ಅದನ್ನ ಇಗ್ನೋರ್ ಮಾಡ್ಲಾಗತ್ತೆ. ಅವ್ರ ತಂದೆ ಅವರ ಅಣ್ಣನನ್ನ ಕಳ್ಕೊಂಡ ಮೇಲೆ ಎಡ್ಗಿನ್ ತುಂಬಾನೇ ಒಂಟಿತನ ಫೇಸ್ ಮಾಡ್ತಾ ಇದ್ದ. ಬಟ್ ಅವರ ತಾಯಿ ಇರೋದ್ರಿಂದಾಗಿ ಆತನ ಒಂಟಿತನ ಸ್ವಲ್ಪ ಕಡಿಮೆ ಇತ್ತು ಅಂತಾನೆ ಹೇಳ್ಬೋದು. ಇದ್ರ ಒಟ್ಟಿಗೆ ಆ ಒಂಟಿತನನ ಹೋಗ್ಲಾಡ್ಸ್ಕೋಬೇಕು ಅಂತ ಹೇಳಿ ತುಂಬಾ ಪುಸ್ತಕಗಳನ್ನ ಓದುವ ಹವ್ಯಾಸನು ಈತ ಮಾಡ್ಕೊಂಡಿರ್ತಾನೆ. ಈತನ ಬಳಿ ತುಂಬಾ ಬುಕ್ಸ್ ಗಳು, ಮ್ಯಾಗಝಿನ್ ಗಳ ಕಲೆಕ್ಷನ್ ಇತ್ತು ಅಂತಾನೆ ಹೇಳ್ಬೋದು. ಜರ್ಮನ್ ಡಿಕ್ಟೇಟರ್ಶಿಪ್ ಬಗ್ಗೆ ಮತ್ತೆ ವರ್ಲ್ಡ್ ವಾರ್ 2 ಟೈಮ್ ನಲ್ಲಿ ಆಗ್ತಿದ್ದಂತಹ ಇನ್ಸಿಡೆಂಟ್ ಗಳ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇರ್ತಾ ಇತ್ತು. ಅದರಲ್ಲಿ ಆತ ಹೆಚ್ಚಾಗಿ ಗೊತ್ತಿದ್ದು ನಾಸಿ ಜರ್ಮನ್ ನಲ್ಲಿ ಅರೆಸ್ಟ್ ಮಾಡಿದಂತಹ ಸೈನಿಕರನ್ನ ಜೈಲ್ ನಲ್ಲಿ ಯಾವ ರೀತಿಯಾಗಿ ಟಾರ್ಚರ್ ಮಾಡ್ತಾರೆ, ಅವರ ಅಂಗಗಳನ್ನ ಕತ್ತರಿಸಿ ಯಾವ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಓದೋದಕ್ಕೆ ಈತ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದ. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದನ್ನ ಕೇಳಿದ್ರೆ ಅನ್ಕಂಫರ್ಟಬಲ್ ಆಗುತ್ತೆ. ಆ ತರದ ವಿಷಯಗಳನ್ನ ಈತ ರಾತ್ರಿ ಒಬ್ಬನೇ ಕುತ್ಕೊಂಡು ಗಂಟೆಗಟ್ಟಲೆ ಓದ್ತಾ ಇದ್ದ. ಈ ಎಲ್ಲಾ ಪುಸ್ತಕದ ಕಥೆಗಳು ಮತ್ತೆ ಆತ ಇದ್ದಂತಹ ಐಸೋಲೇಟೆಡ್ ಫ್ಯಾಮಿಲಿ ಸಿಚುವೇಶನ್, ಇದೆಲ್ಲದೂ ಆತನೊಳಗಡೆ ಒಂದು ಇಮ್ಯಾಜಿನರಿ ಡೇಂಜರಸ್ ವರ್ಲ್ಡ್ ನೇ ಕ್ರಿಯೇಟ್ ಮಾಡಿತ್ತು. ನೋಡಕ್ಕೆ ಹೊರಗಡೆ ಈತ ನಾರ್ಮಲ್ ಆಗಿ ಕಾಣ್ತಿದ್ರು ಕೂಡ ಆತನೊಳಗಡೆ ಒಂದು ದೊಡ್ಡ ಸುನಾಮಿನೇ ಇತ್ತು ಅಂತ ಹೇಳ್ಬೋದು. ಇದ್ರ ಮಧ್ಯದಲ್ಲಿ ಆತನ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತ ಒಂದು ಘಟನೆ ನಡೆಯುತ್ತೆ. ಡಿಸೆಂಬರ್ 1945 ನಲ್ಲಿ ಸ್ಟ್ರೋಕ್ ನ ಕಾರಣದಿಂದಾಗಿ ಅವನ ತಾಯಿನೂ ಸಾವನ್ನಪ್ತಾರೆ. ನೋಡಿ, ಆತನ ತಾಯಿಯ ಸಾವು ಆತನನ್ನ ಒಳಗಿನ ಕೊಂದ ಹಾಕಿತ್ತು. ಆತನ ತಾಯಿನ ಬಿಟ್ಟು 1 ದಿನ ಕಳೆಯೋದು ಆತ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಲಿಲ್ಲ. ಅವ್ರ ಸತ್ತ ಮೇಲೆ ಅವರ ಹಾಸಿಗೆಯ ಪಕ್ಕದಲ್ಲೇ ಕೂತು ಗಂಟೆಗಟ್ಟಲೆ ಈತ ಅಳ್ತಾ ಇದ್ದ. ಅವರ ತಾಯಿಯ ಬಟ್ಟೆನ ಹಿಡ್ಕೊಂಡು ಜೋರಾಗಿ ಕೂಗ್ತಾ ಇದ್ದ. ಇಡೀ ಪ್ಲೇನ್ ಫೀಲ್ಡ್ ನಲ್ಲಿ ಈತ ಐಸೋಲೇಟೆಡ್ ಆಗಿರುವಂತಹ ಮನೆಯಲ್ಲಿರುವಂತಹ ಒಬ್ಬ ಅನಾಥ ಆಗಿದ್ದ. ಒಂಟಿಯಾಗಿ ಮನೇಲಿ ಇರ್ತಿದ್ದಂತಹ ಈತ ಆ ದೊಡ್ಡ ಮನೆಯಲ್ಲಿ ಒಂದು ತರದ ಮಾನಸಿಕ ರೋಗಿ ಆಗ್ತಾ ಹೋಗ್ತಾನೆ. ಅವರ ತಾಯಿ ಇದ್ದಂತಹ ರೂಮ್ ಅನ್ನ ದೇವಸ್ಥಾನದ ರೀತಿ ನೋಡ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಎಲ್ಲೆಲ್ಲಿ ಅವರ ತಾಯಿ ಓಡಾಡ್ತಾ ಇದ್ರು, ಯಾವ ವಸ್ತುಗಳನ್ನ ಅವರ ತಾಯಿ ಮುಟ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು, ಅದೆಲ್ಲದೂ ಹಾಳಾಗಬಾರ್ದು ಅಂತ ಹೇಳಿ ಒಂದು ಸೈಡ್ ನಲ್ಲಿ ಇಟ್ಟು ಆ ಮನೆಯ ಒಂದು ಮೂಲೆಯಲ್ಲಿ ಈತ ವಾಸ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಡ್ಗಿನ್ ಮನೆಯಿಂದ ಹೊರಗಡೆ ಹೋಗೋದನ್ನು ತುಂಬಾ ಕಡಿಮೆ ಮಾಡಿದ್ದ. ಹೊರಗಡೆ ಇರುವಂತಹ ಜನರ ಜೊತೆಗೆ ಮಾತಾಡೋದನ್ನು ಕೂಡ ಕಂಪ್ಲೀಟ್ ನಿಲ್ಸಿದ್ದ. ಇದ್ರ ಮಧ್ಯಗಳಲ್ಲೇನೆ ಆತನ ಕಿವಿಯಲ್ಲಿ ಆತನ ತಾಯಿಯ ಪಿಸು ಮಾತು ಕೇಳಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನೀವು ಇದನ್ನ ಆತನ ಹುಚ್ಚುತನ ಅನ್ಕೋತಿರೋ ಅಥವಾ ಆತನೊಟ್ಟಿಗೆ ಆಗ್ತಿದ್ದಂತಹ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅನ್ಕೋತಿರೋ ಗೊತ್ತಿಲ್ಲ. ಇದಾದ ಮೇಲೆ ಆತನ ನಡವಳಿಕೆ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಅವನ ತಾಯಿ ಸತ್ತು 18 ತಿಂಗಳು ಆದ್ಮೇಲೆ ಮನೇಲಿದ್ದಂತಹ ಒಂದು ಸಲಿಕಿ ಮತ್ತೆ ಟಾರ್ಚ್ ನ ತಗೊಂಡು ಆತ ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿದ್ದಂತಹ ಸಮಾಧಿನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತನ ಕೈಗಳು ನಡುಗ್ತಾ ಇರ್ಲಿಲ್ಲ. ಆತನ ಮನಸ್ಸಲ್ಲಿ ಯಾವುದೇ ತರನಾದಂತಹ ಭಯ ಇರ್ಲಿಲ್ಲ. ಯಾವಾಗ ಆತನ ತಾಯಿಯ ದೇಹವನ್ನ ನೋಡ್ತಾನೆ ಅದನ್ನ ತಬ್ಬಿಕೊಂಡು ಮಲ್ಕೋತಾನೆ. ಅಲ್ಲಿಗೆ ಆತನಿಗೆ ಒಂದು ತರನಾದ
ಅನ್ನುವಂತಹ ವಿಚಿತ್ರವಾದಂತಹ ತೃಪ್ತಿ ಸಿಕ್ಕಿತ್ತು ಅಂತ ಹೇಳ್ಬೋದು. ನಂತರ ಆತನ ತಾಯಿಯ ದೇಹವನ್ನ ತಗೊಂಡು ಮನೆಗೆ ಬಂದು ಅದನ್ನ ಕ್ಲೀನ್ ಮಾಡಿ ಅದರೊಟ್ಟಿಗೆ ಗಂಟೆಗಳ ಗಟ್ಟಲೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಡ್ಗೇನ್ ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇದ್ದ, ನಮ್ಮ ತಾಯಿ ಒಂದು ಗಾಢವಾದಂತಹ ನಿದ್ರೆನಲ್ಲಿದ್ದಾರೆ, ಅವ್ರು ಯಾವಾಗ ಬೇಕಾದ್ರೂ ಎದ್ದು ನನ್ನೊಟ್ಟಿಗೆ ಮಾತಾಡ್ಬೋದು ಅಂತ ಹೇಳಿ. ನೋಡಿ, ಈತನಿಗೆ ತಾಯಿಯ ದೇಹದೊಟ್ಟಿಗೆ ಮಾತಾಡಿ ಅಷ್ಟರಲ್ಲೇ ಸಮಾಧಾನ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಆದ್ರೂ ಆತ ತಾಯಿನ ಮಿಸ್ ಮಾಡ್ಕೋತಾ ಇದ್ದ. ಸೊ ಹೇಗಾದ್ರೂ ಮಾಡಿ ತನ್ನ ತಾಯಿನ ಮತ್ತೆ ಜೀವಂತ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನನ್ನ ತಾಯಿನ ನನ್ನೊಳಗಡೆ ಫೀಲ್ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅದರಿಂದಾಗಿನೇ ಈತ ಒಂದು ಸ್ಕಿನ್ ಸೂಟ್ ಮಾಡಬೇಕು, ಅದನ್ನ ಹಾಕೊಂಡಾಗ ನನ್ನ ತಾಯಿ ನನ್ನೊಳಗಡೆ ಫೀಲ್ ಆಗ್ತಾರೆ ಅಂತ ಹೇಳಿ ಒಂದು ಸೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸೂಟ್ ನ ರೆಡಿ ಮಾಡ್ಬೇಕು ಅಂತ ಹೇಳಿ ಆತನ ತಲೆಯಲ್ಲಿ ಬಂದಂತಹ ಕೆಟ್ಟ ಯೋಚನೆ ಏನಿದೆ, ಆ ಊರಿನ ಸಮಾಧಿನಲ್ಲಿದ್ದಂತಹ ಹೆಣಗಳನ್ನ ತನ್ನ ಮನೆಗೆ ಬಂದು ಸ್ಟೋರ್ ಮಾಡ್ಕೊಳ್ಳೋ ತರ ಮಾಡುತ್ತೆ. ಆತ ಪದೇ ಪದೇ ಸ್ಮಶಾನಕ್ಕೆ ಹೋಗ್ತಾ ಇದ್ದ, ಅಲ್ಲಿದ್ದಂತಹ ದೇಹಗಳನ್ನ ತೆಗೆದು ಮನೆಗೆ ತಗೊಂಡ್ ಬರ್ತಾ ಇದ್ದ. ಬಂದು ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಅದರ ಸ್ಕಿನ್ ಅನ್ನ ತೆಗೆದು ಒಣಗಿಸಿ ಒಂದು ನೀಟಾದಂತಹ ಸೂಟ್ ನ ಆತ ರೆಡಿ ಮಾಡ್ತಾನೆ. ನೋಡಿ, ಆ ಸೂಟ್ ನ ಹಾಕೊಂಡ ಮೇಲೆ ಈತ ಜೋರಾಗಿ ಕೂಗಾಡಿ ನಗ್ತಾ ಇದ್ದ. ಅವರ ತಾಯಿ ತರನೇ ರೆಡಿ ಆಗಿ ಈತ ಖುಷಿ ಪಡ್ತಾ ಇದ್ದ. ಅದರಿಂದ ಆತನಿಗೆ ಅನಿಸ್ತಾ ಇತ್ತು, ನಾನು ನನ್ನ ತಾಯಿಯ ಮಡಿಲಲ್ಲೇ ಮಲ್ಕೊಂಡಿದ್ದೀನಿ ಅಂತ ಹೇಳಿ. ಇವನ್ ಈ ಸೂಟಿಗೆನೆ ಈತ ನಿಲ್ಸಲ್ಲ, ಇಲ್ಲಿಂದ ಆತನ ತಾಯಿ ಬಳಸ್ತಿದ್ದಂತಹ ವಸ್ತುಗಳನ್ನ ಮನುಷ್ಯರ ಚರ್ಮದಲ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೇಲಿದ್ದಂತಹ ಚೇರ್, ಪರ್ಸ್, ಹ್ಯಾಂಡ್ ಗ್ಲೌಸ್, ಎಷ್ಟೋ ಡೆಕೋರೇಷನ್ ಐಟಮ್ಸ್ ಗಳನ್ನ ಈತ ಬಾಡಿ ಪಾರ್ಟ್ಸ್ ಗಳಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಈತ ಅವಾಗ ಹೋಗ್ತಾ ಇದ್ದ ಹೆಣಗಳನ್ನ ಎತ್ಕೊಂಡ್ಬಂದು ಮನೆಗೆ ಬೇಕಾಗುವಂತಹ ಐಟಮ್ ಗಳನ್ನ ಮಾಡ್ತಾ ಇದ್ದ. ಅವೆಲ್ಲದ್ರ ಮಧ್ಯದಲ್ಲಿ ಈತನಿಗೆ ಒಂದು ತರನಾದಂತಹ ಆನಂದ ಸಿಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ಇದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಆಗ್ತಾ ಬರುತ್ತೆ. 8th ಡಿಸೆಂಬರ್ 1954ಗೆ ಪ್ಲೇನ್ಫೀಲ್ಡ್ ನಲ್ಲಿ ಇದ್ದಂತಹ ಒಂದು ಬಾರ್ಗೆ ಈತ ಕುಡಿಯೋಕ್ ಹೋದಾಗ ಆ ಬಾರ್ ನ ಓನರ್ ಮ್ಯಾರಿ ಹೋಗನ್ ಅನ್ನುವಂತಹ ಲೇಡಿ ಆತನ ತಾಯಿಯ ಮುಖಕ್ಕೆ ಹೋಲಿಕೆ ಆಗೋ ತರ ಈತನಿಗೆ ಕಾಣಿಸ್ತಾರೆ. ಅವ್ರಿಗೂ ಕೂಡ ಎಡ್ಗೇನ್ ಗೊತ್ತಿರೋದ್ರಿಂದಾಗಿ ಈತನ ಒಟ್ಟಿಗೆನೆ ಅವರು ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾರೆ. ಇಬ್ರು ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಬಾರ್ ಕ್ಲೋಸ್ ಆಗುವಂತಹ ಟೈಮ್ ಆಗಿರೋದ್ರಿಂದಾಗಿ ಯಾವುದೇ ಬೇರೆ ಕಸ್ಟಮರ್ಸ್ ಇರ್ಲಿಲ್ಲ. ಯಾವಾಗ ಹೋಗನ್ ಮಾತಾಡ್ತಾ ಬೇರೆ ಕಡೆ ತಿರುಗ್ತಾರೋ ಎಡ್ಗೇನ್ ತನ್ನ ಹತ್ರ ಇದ್ದಂತಹ ಗನ್ ಇಂದ ಅವ್ರನ್ನ ಶೂಟ್ ಮಾಡ್ತಾರೆ. ಅಂಡ್ ಅವರ ಬಾಡಿನ ತನ್ನ ಪಿಕಪ್ ಟ್ರಕ್ ನಲ್ಲಿ ಹಾಕೊಂಡು ಆತನ ಮನೆಗೆ ತಗೊಂಡ್ಬಂದು ಇಲ್ಲಿವರೆಗೂ ಬೇರೆ ಬೇರೆ ದೇಹಗಳೊಟ್ಟಿಗೆ ಆತ ಏನ್ ಮಾಡ್ತಿದ್ನೋ ಅದೇ ಕೆಲಸನ ಇದ್ರೊಟ್ಟಿಗೂ ಮಾಡ್ತಾನೆ. ಮ್ಯಾರಿಯೋಗನ್ ಅವ್ರ ಇನ್ಸಿಡೆಂಟ್ ಇಡೀ ಊರ್ನ ಶಾಕ್ ಆಗೋ ತರ ಮಾಡಿತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಬಟ್ ಯಾರಿಗೂ ಈ ಎಡ್ಗೇನ್ ಮುಖ ನೋಡಿದ ತಕ್ಷಣ ಅನಿಸ್ತಿರ್ಲಿಲ್ಲ ಈ ತರದ ಒಬ್ಬ ಹಾರ್ಮ್ಲೆಸ್ ಮತ್ತೆ ಹೆದರ್ಪ್ಲುಕ್ಕನ್ ತರ ಇರುವಂತಹ ಈ ಮನುಷ್ಯ ಒಬ್ಬರನ್ನ ಕೊಲೆ ಮಾಡ್ತಾನೆ ಅಂತ ಹೇಳಿ ಯೋಚನೆನೂ ಮಾಡಿರ್ಲಿಲ್ಲ ಯಾರು ಕೂಡ. ಒಂದ್ ರೀತಿಯಾಗಿ ಎಡ್ಗೇನ್ ಅನ್ಸಕ್ ಸ್ಟಾರ್ಟ್ ಆಗಿತ್ತು, ನಾನು ಏನೇ ಮಾಡಿದ್ರು ಕೂಡ ನನ್ನ ಹಿಂದೆ ನನ್ನ ತಾಯಿ ಇದ್ದಾರೆ, ನನಗೆ ಯಾವುದೇ ತರನಾದಂತಹ ಪಾಪ ಹತ್ಕೊಳ್ದಿರೋ ತರ ನನ್ನ ತಾಯಿ ನೋಡ್ಕೋತಾರೆ ಅಂತ ಹೇಳಿ. ಆದ್ರೆ ನವೆಂಬರ್ 16th 1957ಗೆ ಹಾರ್ಡ್ವೇರ್ ಶಾಪ್ ನ ಓನರ್ ಆದಂತಹ ಬಾರ್ನಿಕ್ ವಾರ್ಡನ್ ಅವರು ಕಾಣೆ ಆದಾಗ ಪೊಲೀಸರು ಎಡ್ಗೇನ್ ನ ಫಾರ್ಮ್ ಹೌಸ್ ಗೆ ಬಂದ ಮೇಲೆ ಈತನ ಭಯಾನಕ ರೂಪ ಇಡೀ ಜಗತ್ತಿಗೆನೆ ಗೊತ್ತಾಗುತ್ತೆ. ಇದೆಲ್ಲ ನೋಡಿದಂತಹ ಶರೀಫ್ ಆರ್ಥರ್ ಶೇಲೆ ಮತ್ತೆ ಫ್ರಾಂಕ್ ವಾರ್ಡನ್ ಅವರು ಪಾತಾಳಕ್ಕೆ ಕುಸ್ತೋಗಿದ್ರು. ಬಟ್ ಆದ್ರೂ ಇದರ ಸೀರಿಯಸ್ನೆಸ್ ಅರ್ಥಂತ ಅವರು ಇನ್ನೂ ಹೆಚ್ಚಿನ ಪೊಲೀಸರನ್ನ ಕರ್ಸ್ಕೋತಾರೆ. ಇದೆಲ್ಲದ್ರ ಮಧ್ಯೆ ಫ್ರಾಂಕ್ ವಾರ್ಡನ್ ಅವ್ರಿಗೆ ಒಂದು ತರನಾದಂತಹ ಭಯ ಕಾಡ್ತಾ ಇತ್ತು, ಎಡ್ಗೇನ್ ಎಲ್ಲಿ ನನ್ನ ತಾಯಿನೂ ಇದೇ ತರನಾಗಿ ಸಾಯಿಸಿರ್ಬೋದಾ ಅಂತ ಹೇಳಿ. ಆದ್ರೆ ತಮ್ಮನ್ನ ತಾವು ಸಮಾಧಾನ ಮಾಡಿಕೊಂಡು ಅವರ ತಾಯಿಯನ್ನ ಆ ಮನೆಯಲ್ಲಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಫ್ರಾಂಕ್ ವಾರ್ಡನ್ ಆ ಮನೆಯ ಹಿಂಭಾಗದಲ್ಲಿದ್ದಂತಹ ಗ್ಯಾರೇಜ್ ಹೋಗಿ ನೋಡಿದಾಗ ಅಲ್ಲಿರುವಂತಹ ದೃಶ್ಯ ನೋಡಿ ಅವರ ಕೂದಲುಗಳೇ ನೆಟ್ಟಗಾಗಿದ್ವು. ಅಲ್ಲಿ ಒಂದು ಡೆಡ್ ಬಾಡಿನ ಈ ಮೀಟ್ ಶಾಪ್ ನಲ್ಲಿ ಯಾವ ರೀತಿ ನೇತ್ ಹಾಕ್ತಾರೆ ಆ ರೀತಿಯಾಗಿ ಕಾಲ್ ಮೇಲೆ ಮಾಡಿ ತಲೆ ಕೆಳಗಡೆ ಮಾಡಿ ನೇತ್ ಹಾಕ್ಲಾಗಿತ್ತು. ಬಟ್ ಆ ದೇಹದಲ್ಲಿ ತಲೆ ಇರ್ಲಿಲ್ಲ, ಆ ದೇಹದೊಟ್ಟಿಗೆ ತುಂಬಾ ಕ್ರೂರವಾಗಿ ನಡ್ಕೊಳ್ಳಾಗಿತ್ತು. ಅಕ್ಕಪಕ್ಕ ಹುಡುಕದಂತ ಅವ್ರಿಗೆ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ಒಳಗಡೆಗೆ ಒಂದು ತಲೆ ಇತ್ತು, ಅದು ಬೇರೆ ಯಾರು ಆಗಿರ್ಲಿಲ್ಲ, ಅದೇ ಡೆಪ್ಯೂಟಿ ಶರೀಫ್ ಫ್ರಾಂಕ್ ವಾರ್ಡನ್ ಅವರ ತಾಯಿ ಬರ್ನಿಸ್ ವಾರ್ಡನ್. ನೋಡಿ, ಒಬ್ಬ ಮಗನಿಗೆ ತನ್ನ ತಾಯಿಯನ್ನ ಈ ಸ್ಥಿತಿನಲ್ಲಿ ನೋಡೋದೇನಿದೆ, ಆತನಿಗೆ ಮಾನಸಿಕವಾಗಿ ಆಗಿರುವಂತಹ ನೋವನ್ನ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಅಷ್ಟರಲ್ಲೇನೆ ಆ ಫಾರ್ಮ್ ಹೌಸ್ ನ ಹೊರಗಡೆ ಒಂದು ಪಿಕಪ್ ಟ್ರಕ್ ಬಂದು ನಿಂತಿರುವಂತಹ ಶಬ್ದ ಆಗುತ್ತೆ. ನೋಡಿ, ಆ ಟ್ರಕ್ ನಲ್ಲಿ ಎಡ್ಗೇನ್ ಇದ್ದ, ಅದರಿಂದ ಇಳಿದು ಆತ ಪೊಲೀಸರನ್ನ ನೋಡಿದ ಮೇಲೂ ಯಾವುದೇ ತರನಾದಂತಹ ಶಾಕ್ ಇಂದ ಆತ ಓಡೋಗಲ್ಲ. ಆತ ಪೊಲೀಸರನ್ನ ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದ. ಅಲ್ಲಿದ್ದಂತಹ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ. ಬಟ್ ಸ್ಟಿಲ್ ಆತನ ಮುಖದಲ್ಲಿ ಯಾವುದೇ ತರನಾದಂತಹ ಭಯನೂ ಇರ್ಲಿಲ್ಲ, ಯಾವುದೇ ರಿಗ್ರೆಟ್ ಕೂಡ ಇರ್ಲಿಲ್ಲ. ಪೊಲೀಸರು ಆ ಮನೆನ ಸೀಸ್ ಮಾಡಿ ಆತನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಈತನ ಅರೆಸ್ಟ್ ಆದ್ಮೇಲೆ ಈ ಘಟನೆ ಮೀಡಿಯಾದಲ್ಲಿ ಫ್ರಂಟ್ ಪೇಜ್ ನಲ್ಲೇನೆ ಪ್ರಿಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವಿಸ್ಕಾನ್ಸಿನ್ ಸ್ಟೇಟ್ ನಲ್ಲಿ ಇದ್ದಂತಹ 700 ಪೀಪಲ್ಸ್ ಸ್ಟೇ ಆಗಿದ್ದಂತಹ ಪ್ಲೇನ್ ಫೀಲ್ಡ್ ಇವತ್ತು ಇಡೀ ಜಗತ್ತಿಗೆನೆ ಪರಿಚಯ ಆಗುತ್ತೆ. ಈತನ ಮನೆ ಮುಂದೆ ಮೀಡಿಯಾದವರ
ಕಾರ್ಗಳು ಸುತ್ತುವರಿತವೆ. ಆತನ ಮನೆನ ಹೌಸ್ ಆಫ್ ದಿ ಹಾರರ್ ಅಂತ ಕರೆದ್ರೆ ಎಡ್ಗಿನ್ ನ ಬುಚ್ಚರ್ ಆಫ್ ದಿ ಪ್ಲೇನ್ ಫೀಲ್ಡ್ ಅಂತಾನೆ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಲೇನ್ ಫೀಲ್ಡ್ ಟೌನ್ ನಲ್ಲಿ ಇದ್ದಂತಹ ಜನರಿಗೆ ಇದು ದೊಡ್ಡ ಶಾಕ್ ಆಗಿತ್ತು. ಯಾಕಂದ್ರೆ ಒಂದು ನಾರ್ಮಲ್ ಆಗಿ ಕಾಣ್ತಿದ್ದಂತಹ ವ್ಯಕ್ತಿ ಇಷ್ಟೊಂದು ಕ್ರೂರವಾಗಿ ಇರಕ್ ಹೇಗ್ ಸಾಧ್ಯ ಅಂತ ಹೇಳಿ ಎಡ್ಗೇನ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಂತಹ ಪೊಲೀಸರ ಮುಂದೆ ಸುಮಾರು 30 ಗಂಟೆಗಳ ಕಾಲ ಒಂದು ವರ್ಡ್ ಕೂಡ ಮಾತಾಡಿರಲ್ಲ. ಅದಾದ ಮೇಲೆ ಅವನೊಂದು ಡಿಮ್ಯಾಂಡ್ ಇಡ್ತಾನೆ. ತನಗೆ ತಿನ್ನೋದಕ್ಕೋಸ್ಕರ ಆಪಲ್ ಪೈ ಟಾಪ್ಡ್ ವಿತ್ ಚೆಡರ್ ಚೀಸ್ ನ ಕೇಳ್ತಾನೆ. ಯಾವಾಗ ಆತನಿಗೆ ಆಪಲ್ ಪೈ ನ ತಂದು ಕೊಡ್ಲಾಗುತ್ತೋ ಆಮೇಲೆ ಅದನ್ನ ಸಣ್ಣ ಮಕ್ಕಳ ತರ ತಿಂದು ತನ್ನ ಎಲ್ಲಾ ಕ್ರೂರಲ್ ಆಕ್ಟಿವಿಟಿಗಳನ್ನ ಕನ್ಫೆಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆತ ಅಕ್ಸೆಪ್ಟ್ ಮಾಡ್ಕೋತಾನೆ ಮ್ಯಾರಿ ಹೋಗನ್ ಮತ್ತೆ ಬರ್ನಸ್ ವಾರ್ಡಿನ್ ನಾನೇ ಸಾಯಿಸಿದ್ದು ಅಂತ ಹೇಳಿ. ಆತ ಹೇಳ್ತಾನೆ ನವೆಂಬರ್ 16, 1957 ಗೆ ನಾನು ವಾರ್ಡನ್ ಅವರ ಹಾರ್ಡ್ವೇರ್ ಶಾಪ್ ಗೆ ಹೋಗಿದ್ದೆ. ಅಲ್ಲಿದ್ದಂತಹ ಗನ್ ಅನ್ನ ತಗೊಂಡು ಅವರ ತಲೆಗೆ ಶೂಟ್ ಮಾಡಿ ಎಳ್ಕೊಂಡ್ಬಂದು ನನ್ನ ಟ್ರಕ್ ನಲ್ಲಿ ಹಾಕೊಂಡು ಅವರ ದೇಹವನ್ನ ನಮ್ಮ ಮನೆಗೆ ತಗೊಂಡ್ ಬಂದೆ ಅಂತ ಹೇಳಿ. ಈ ಎರಡು ಕೊಲೆಗಳೊಟ್ಟಿಗೆ ಆತ ಕನ್ಫೆಸ್ ಮಾಡ್ಕೋತಾನೆ, ನಾನು ಸ್ಮಶಾನದಿಂದ ಇಲ್ಲಿವರೆಗೆ 9ಕ್ಕೂ ಹೆಚ್ಚು ಡೆಡ್ ಬಾಡಿಗಳನ್ನು ಮನೆಗೆ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ. ಪೊಲೀಸರಿಗೆ ಈ ಕೊಲೆ ಅಷ್ಟೇ ಅಲ್ಲದೇನೆ ಎಡ್ಗಿನ್ ಇನ್ನೂ ಹೆಚ್ಚಿನ ಕೊಲೆಗಳನ್ನ ಮಾಡಿರಬಹುದು ಅನ್ನುವಂತ ಡೌಟ್ ಇರುತ್ತೆ. ಸುತ್ತಮುತ್ತ ಊರುಗಳಲ್ಲಿ ಮಿಸ್ಸಿಂಗ್ ಆಗಿದ್ದಂತಹ 3 ಕೇಸ್ಗಳಿಗೂ ಕೂಡ ಇವರನ್ನ ಸಸ್ಪೆಕ್ಟ್ ಆಗಿ ಮಾಡ್ಲಾಗುತ್ತೆ. ಬಟ್ ಎಡ್ಗೇನ್ ಇದನ್ನ ಕ್ಲಿಯರ್ ಆಗಿ ರೆಫ್ಯೂಸ್ ಮಾಡ್ತಾರೆ, ಇಲ್ಲ ನಾನು ಆ 3 ಜನರನ್ನ ಕೊಲೆ ಮಾಡಿಲ್ಲ ಅಂತ ಹೇಳಿ. ಅಂಡ್ ಅಗೇನ್ ಈತನ ಅಣ್ಣನ ಸಾವಿನ ಬಗ್ಗೆನೂ ಕೂಡ ಈತನನ್ನ ಸಸ್ಪೆಕ್ಟ್ ಮಾಡ್ಲಾಗುತ್ತೆ. ಯಾಕಂದ್ರೆ ಹೆನ್ರಿಗೇನ್ ಯಾವತ್ತೂ ಆತನ ತಾಯಿಯ ಮಾತನ್ನ ಫಾಲೋ ಮಾಡ್ತಿರ್ಲಿಲ್ಲ, ಅದರಿಂದಾನೇ ಆತನನ್ನ ಈತ ಕೊಲೆ ಮಾಡಿರ್ಬೋದು ಅಂತ ಹೇಳಿ. ಆದ್ರೆ ಈತ 2 ಕೊಲೆಗಳನ್ನ ಮತ್ತೆ 9 ಡೆಡ್ ಬಾಡಿಗಳನ್ನ ತಗೊಂಡ್ಬಂದಿರೋದು ಏನೇ ಎಕ್ಸೆಪ್ಟ್ ಮಾಡ್ಕೊಂಡಿದ್ದ, ಇದ್ರ ಬೇಸ್ ಮೇಲೆ ಈತನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ಲಾಗತ್ತೆ. ಎಲ್ರು ಈತನಿಗೆ ಕೋರ್ಟ್ ಕಠಿಣ ಶಿಕ್ಷಣ ಕೊಡುತ್ತೆ ಅಂತ ಎದುರು ನೋಡ್ತಾ ಇದ್ರು. ಬಟ್ ಈತ ಕೋರ್ಟ್ ನಲ್ಲಿ ವಿಚಿತ್ರವಾಗಿ ನಡ್ಕೊಂಡಿದ್ದಂತಹ ಕಾರಣದಿಂದಾಗಿ ಈತನಿಗೆ ಮೆಂಟಲ್ ಚೆಕಪ್ ಆಗ್ಬೇಕು ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ಡಾಕ್ಟರ್ಸ್ ಗಳು ಒಂದು ಟೀಮ್ ಈತನನ್ನ ಚೆಕಪ್ ಮಾಡಿದಾಗ ಅವ್ರು ಕೊಟ್ಟಂತ ರಿಪೋರ್ಟ್ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಈತನಿಗೆ ಸ್ಕಿಂಜೋಫ್ರೆನಿಯಾ ರಿಯಾಕ್ಷನ್ ಅನ್ನುವಂತ ಒಂದು ಮಾನಸಿಕ ಕಾಯಿಲೆ ಇದೆ. ಅದರಿಂದಾಗಿ ಈತನ ತಲೆನಲ್ಲಿ ಹೆಲುಸಿನೇಷನ್ ಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈತನಿಗೆ ಎಕ್ಸಿಸ್ಟೇ ಇಲ್ದಿರುವಂತಹ ಧ್ವನಿಗಳು ಮತ್ತೆ ದೇಹಗಳು ಮನುಷ್ಯರು ಕಾಣಿಸ್ತಾರೆ ಅಂತ ಹೇಳಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಎಡ್ಗೇನ್ ಬಿಲೀವ್ ಮಾಡ್ತಾ ಇದ್ದ ಆತನ ತಾಯಿಯ ಧ್ವನಿ ತನಗೆ ಕೇಳಿಸುತ್ತೆ, ಆತನ ತಾಯಿ ಹೇಳ್ದಾಗೇನೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಂಡ್ ಇದಾದ ಮೇಲೆ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ತಾರೆ ಇದನಿಗೆ ನೆಕ್ರೋಪೀಬಿಯಾ ಮತ್ತೆ ಕೆನಿಬಿಲಿಸಮ್ ಕೂಡ ಇರಬಹುದು ಅಂತ ಹೇಳಿ. ಅಂದ್ರೆ ಸತ್ತಿರುವಂತಹ ದೇಹಗಳು ಒಬ್ಬನಿಗೆ ನಾರ್ಮಲ್ ಅಂತ ಹೇಳಿ ಅಟ್ರಾಕ್ಟ್ ಆಗುವಂತಹ ಒಂದು ರೋಗ. ಸೊ ಇದೆಲ್ಲದನ್ನ ಅಬ್ಸರ್ವ್ ಮಾಡಿದಂತಹ ಕೋರ್ಟ್ ಈತ ಟ್ರಯಲ್ ಫೇಸ್ ಮಾಡೋದಕ್ಕೋಸ್ಕರ ಫಿಟ್ ಆಗಿಲ್ಲ ಅಂಡ್ ಆತನಿಗೆ ಈತ ಮಾಡಿದಂತಹ ಗಂಭೀರ ಅಪರಾಧಗಳ ಬಗ್ಗೆನೆ ಗೊತ್ತಿಲ್ಲ ಅಂತ ಹೇಳಿ ಕೋರ್ಟ್ ಈತನನ್ನ ಒಂದು ಮೆಂಟಲ್ ಹಾಸ್ಪಿಟಲ್ ಕಳಿಸ್ಲಿಕ್ಕೆ ರೆಕಮೆಂಡ್ ಮಾಡ್ತಾರೆ. ಅಂಡ್ ಇದಾಗಿ ಸ್ವಲ್ಪ ದಿನಕ್ಕೆ ಅವನ ಮನೆಯಲ್ಲಿದ್ದಂತಹ ವಸ್ತುಗಳನ್ನೆಲ್ಲದನ್ನು ಸೀಸ್ ಮಾಡಿ ಸ್ಟೋರ್ ಮಾಡಬೇಕು ಅನ್ನೋ ಸಂದರ್ಭದಲ್ಲೇನೆ ಅದರ ಹಿಂದಿನ ದಿನಾನೇ ಆ ಮನೆಗೆ ಬೆಂಕಿ ಬಿದ್ದು ಎಲ್ಲದು ಸುಟ್ಟು ಬೂದಿ ಆಗಿರುತ್ತೆ. ಆದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ ಈ ಮನೆಗೆ ಬೆಂಕಿ ಯಾವ ರೀತಿ ಹತ್ಕೊಂತು ಅಥವಾ ಯಾರು ಇದಕ್ಕೆ ಬೆಂಕಿ ಹಾಕಿದ್ರು ಅಂತ ಹೇಳಿ. ಬಟ್ ಎಷ್ಟೋ ಜನ ಬಿಲೀವ್ ಮಾಡ್ತಾರೆ ಆ ಮನೆಗೆ ಬೆಂಕಿ ಹತ್ಕೊಳ್ಳಕ್ಕೆ ಕಾರಣ ಆತನ ತಾಯಿ ಆತ್ಮ ಆ ಮನೆಯಲ್ಲಿ ಇತ್ತು, ಅದು ಯಾರಿಗೂ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಹತ್ಕೊಂತು ಅಂತ ಹೇಳಿ. ಇನ್ನು ಆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಸುಮಾರು 10 ವರ್ಷಗಳ ಕಾಲ ಎಡ್ಗಿನ್ ತನ್ನ ಜೀವನವನ್ನ ಸಾಗಿಸ್ತಾರೆ. ಅಲ್ಲಿ ಆತನ ಬಿಹೇವಿಯರ್ ತುಂಬಾನೇ ಪೀಸ್ಫುಲ್ ಆಗಿರುತ್ತೆ. ಬಟ್ ಅವಾಗ ಒಬ್ಬೊಬ್ಬನೇ ಮಾತಾಡ್ಕೋತಾ ಇದ್ದ ಅನ್ನುವಂಥದ್ದು ಮಾತ್ರ ಕಂಪ್ಲೇಂಟ್ ಇರುತ್ತೆ. 1968ರಲ್ಲಿ ಈತ ಟ್ರಯಲ್ ಫೇಸ್ ಮಾಡಬಹುದು ಅಂತ ಹೇಳಿ ಕೋರ್ಟ್ ಆತನ ಕೇಸ್ ನ ಟ್ರಯಲ್ ಕೈ ತಗೊಳುತ್ತೆ. ಬೆರ್ನಿಸ್ ವಾರ್ಡನ್ ಅವರ ಕೇಸ್ ನಲ್ಲಿ ಈತನನ್ನ ಕನ್ವಿಕ್ಟ್ ಆಗಿನೂ ಕೂಡ ಫೈನಲ್ ಮಾಡಲಾಗುತ್ತೆ. ಬಿಕಾಸ್ ಆಫ್ ಹಿಸ್ ಹೆಲ್ತ್ ಕಂಡೀಷನ್ ಆತನನ್ನ ನಾನ್ ಗಿಲ್ಟಿ ಅಂತ ಹೇಳಿ ಜಡ್ಜ್ಮೆಂಟ್ ಕೊಟ್ಟು ಮತ್ತೊಂದು ಬಾರಿ ಆತನನ್ನ ಹುಚ್ಚಾಸ್ಪತ್ರೆಗೆ ಕಳಿಸಲಾಗುತ್ತೆ. ಎಡ್ಗೇನ್ ಜುಲೈ 26, 1984 ಗೆ ತನ್ನ 77ನೇ ವಯಸ್ಸಿನಲ್ಲಿ ಲಂಗ್ ಕ್ಯಾನ್ಸರ್ ನಿಂದಾಗಿ ಸಾವನ್ನಪ್ತಾನೆ. ನೋಡಿ, ಎಡ್ಗೇನ್ ಮಾಡಿದಂತಹ ವಿಚಿತ್ರ ಮತ್ತೆ ಕ್ರೂರ ಕೆಲಸಕ್ಕೆ ಯಾವತ್ತೂ ಕೂಡ ಆತ ಜೈಲಿಗೆ ಹೋಗ್ಲೇ ಇಲ್ಲ. ಬಟ್ ಆತನ ಜೀವನವನ್ನ ಇವತ್ತು ನಾವು ತುಂಬಾ ದೊಡ್ಡ ಹಾರರ್ ಮೂವಿಗಳಲ್ಲೂ ಕೂಡ ನೋಡಬಹುದು. ಆತನನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಎಷ್ಟೋ ಸೈಕೋಪಾತ್ ಮೂವಿಗಳು ಕೂಡ ಬಂದಿದಾವೆ. ನನಗೆ ಪರ್ಸನಲ್ ಆಗಿ ಈ ವಿಡಿಯೋನ ಮಾಡ್ಲೇಬೇಕು ಅಂತ ಅನ್ಸಿದ್ದು ಮಾನ್ಸ್ಟರ್ ದ ಎಡ್ಗೇನ್ ಸ್ಟೋರಿ ಅಂತ ಹೇಳಿ ನೆಟ್ಫ್ಲಿಕ್ಸ್ ನಲ್ಲಿರುವಂತಹ ಒಂದು ಸೀರೀಸ್. ಅದರಲ್ಲಿರುವಂತಹ ವಿಜುವಲ್ಸ್ ಆಗಿರ್ಬೋದು, ಅದರಲ್ಲಿರುವಂತಹ ಪ್ರೆಸೆಂಟೇಷನ್ ಕ್ವಾಲಿಟಿ ಆಗಿರ್ಬೋದು ತುಂಬಾನೇ ಇಂಪ್ರೆಸಿವ್ ಅಂತ ಅನಿಸ್ತು. ಅಂಡ್ ರೀಸೆಂಟ್ ಆಗಿ ನಾನು ಕಂದಹಾರ್ ಹೈಜಾಕ್, ಎಪ್ಸ್ಟೀನ್ ಫೈಲ್ಸ್ ಮತ್ತೆ ನಾಥುರಾಮ್ ಗೋಡ್ಸೆ ಅವರ ಬಗ್ಗೆನೂ ಕೂಡ ವಿಡಿಯೋಸ್ ಮಾಡಿದ್ದೆ. ಅದನ್ನು ಕೂಡ ನೀವು ನೋಡಬಹುದು. ಅದರ ಲಿಂಕ್ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂಡ್ ಎಸ್ಪೆಷಲಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದರೊಟ್ಟಿಗೆ ನಮ್ಮ ಚಾನಲ್ 7,000 ಸಬ್ಸ್ಕ್ರೈಬರ್ಸ್ ನ ಕ್ರಾಸ್ ಮಾಡಿದೆ. 10,000ಕ್ಕೆ ನಾವು ಇನ್ನೇನು ಸಮೀಪದಲ್ಲಿದ್ದೀವಿ. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ ನಮ್ಮ ಚಾನಲ್ 10,000 ಜನ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಆಗುತ್ತೋ ನಾನು ನಿಮ್ಗೆ ಯೂಟ್ಯೂಬ್ ಅನ್ನ ಆಸ್ ಅ ಕೆರಿಯರ್ ಆಗಿ ತಗೋಬಹುದಾ, ಮತ್ತೆ ನಮ್ಮ ಚಾನಲ್ ಇಂದ
ನಾವು ಎಷ್ಟು ಅರ್ನ್ ಮಾಡ್ತಾ ಇದೀವಿ ಅಂಡ್ ಎಷ್ಟು ದಿನಕ್ಕೆ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಯ್ತು. ಸೊ ಯಾವ ರೀತಿಯಾಗಿ ಯೂಟ್ಯೂಬ್ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ನಿಮ್ಮ ಕೆರಿಯರ್ ಗೆ ಹೆಲ್ಪ್ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಡೆಫಿನೆಟ್ಲಿ ನಾನು ಹಾಕ್ತೀನಿ. ಸೊ ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮರಿದೆ ಕಮೆಂಟ್ ಮಾಡಿ. ಅಂಡ್ ಇದೇ ತರದ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.